ಹರೇ ರಾಮ. ಪಾದೇಕಲ್ ವಿಷ್ಣು ಭಟ್ರಂದರೆ ಈಗ ನಮ್ಮ ಹವ್ಯಕ ಸಮಾಜದಲ್ಲಿ ಪರಿಚಯ ಇಲ್ಲದೇ ಇದ್ದವರೇ ಇಲ್ಲ. ಯಾಕೆಂದರೆ ಇವರು ಹಳೆಯ ಗುರುಗಳ ಕಾಲ ಅಂದರೆ ರಾಘವೇಂದ್ರ ಭಾರತಿ ಸ್ವಾಮಿಗಳ ಕಾಲದಿಂದಲೂ ಗುರು ಸೇವೆಯನ್ನು ಮಾಡ್ತಾ ಬಂದು ಈ ರಾಘವೇಶ್ವರ ಭಾರತಿ ಸ್ವಾಮಿಯವರಲ್ಲೂ ಗುರು ಸೇವೆಯ ಜೊತೆಗೆ ಆಧ್ಯಾತ್ಮಿಕ ವಿಷಯದಲ್ಲೂ ಅನೇಕ ಪ್ರವಚನಗಳನ್ನು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಹಾಯವನ್ನು ಮಾಡ್ತಾ ಇರುವಂಥ ವಿದ್ವಾಂಸರು. ಇವರ ಬಗ್ಗೆ ನನ್ನ ಬಾಯಲ್ಲಿ ಹೇಳುವಂಥದ್ದಲ್ಲ, ಆದ್ರೂ ನನ್ನ ಅಪ್ಪನ ಆಪ್ತ ಮಿತ್ರರು ಆಗಿದ್ದರಿಂದ ಒಂದೆರಡು ಮಾತುಗಳನ್ನು ಅವ್ರ ಜೊತೆಗೆ ನಾನು ನಿಮ್ಮೊಡನೆ ಹಂಚಿಕೊಳ್ಳುವ. ಯಾಕೆಂದರೆ ಅಪ್ಪನನ್ನು ನಾನು ಈ ರೀತಿಯಾಗಿ ಮಾತಾಡಿ ನಿಮ್ಮೊಡನೆ ಹಂಚಿಕೊಳ್ಳಿಕ್ಕೆ ಆಗಲಿಲ್ಲ. ಅಪ್ಪನ ನೆನಪನ್ನು ನಾವು ಸುಮ್ಮನೆ ಮನಸ್ಸಿನಲ್ಲಿ ಇಟ್ಕೊಳ್ತಾ ಇದ್ದಿದ್ದು. ಹಾಗಾಗಿ ಅಪ್ಪನ ಆಪ್ತರಾಗೂ ಇದ್ದಿದ್ದು, ಹಳೆಯ ಗುರುಗಳ ಕಾಲದಿಂದನೂ ಗುರು ಸೇವೆ ಮಾಡ್ತಾ ಇದ್ದಿದ್ದು. ಹಾಗಾಗಿ ಈ ನವರಾತ್ರ ನಮಸ್ಯದಲ್ಲಿ ನಮಗೆ ಭೇಟಿಯಾದವಾಗ ಒಂದೆರಡು ಕೆಲವು ನಿಮಿಷಗಳ ಕಾಲನಾದರೂ ಅವರ ವಿಚಾರಗಳನ್ನು ಹಂಚಿಕೊಳ್ಳುವ ಅಂತೇಳಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೆ. ಹರೇ ರಾಮ. ಹಾಂ, ಈ ನಿಮಗೆ ನಾನು ಬಾಯಲ್ಲಿ ನೀವು ಯಾರು ಎಂಥದ್ರೊಳಗೆ ಕೇಳೋ ಬದಲಿಗೆ ನಿಮ್ಮ ಅಂದರೆ ನೀವು ಈಗ ಸಾಹಿತ್ಯ ಸೇವೆಯಲ್ಲಿ ಯಾವ ರೀತಿಯಾಗಿ ತೊಡಸ್ಕೊಂಡಿದ್ದೀರಿ ಹೇಳಿ ನಿಮ್ಮ ಮಾತಿನಲ್ಲಿ ಒಂದೆರಡು ಮಾತು ಹೇಳಿದರೆ ನನ್ನ ಮಾತಿಗಿಂತಲೂ ನಿಮ್ಮ ಮಾತಿನಲ್ಲಿ ಅದರ ಪರಿಚಯ ಸ್ವಲ್ಪನಾದರೂ ಆಗುತ್ತೆ. ಅದರ ವಿಷಯ ಆಗಿ ಮತ್ತು ನಮ್ಮ ಮಠದ ಸಂಪರ್ಕದ ಜೊತೆಗೆ ಆಗಿ ನನ್ನ ಅಪ್ಪನ ಆಪ್ತತೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ಬೋದಾ? ಹರೇ ರಾಮ. ನಾನು ಒಬ್ಬ ಕನ್ನಡ ಅಧ್ಯಾಪಕ. ಅದು ಕೆಲಸದ ದೃಷ್ಟಿಯಿಂದ, ಪರಂಪರೆಯ ದೃಷ್ಟಿಯಿಂದ ಒಂದು ಪುರೋಹಿತರ ಮನೆಯಲ್ಲಿ ಹುಟ್ಟಿದವನು. ಆದರೆ ನಾನು ಆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಕನ್ನಡವನ್ನು ಅಭ್ಯಾಸ ಮಾಡಿ ಅದರಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಆಮೇಲೆ ಕಾಲೇಜುಗಳಲ್ಲಿ ಅಂದರೆ ಮಹಾವಿದ್ಯಾಲಯಗಳಲ್ಲಿ ಅಧ್ಯಾಪಕನಾಗಿ ಅಲ್ಲಿಯ ಪ್ರಾಂಶುಪಾಲನಾಗಿ ಈಗ ವಿಶ್ರಾಂತನಾಗಿದ್ದರು. 10 ವರ್ಷ ಆಯಿತು ವಿಶ್ರಾಂತನಾಗಿ. ಅದು ನಿಮಗೆ ಸರ್ವೀಸಿನಲ್ಲಿ ವಿಶ್ರಾಂತ ಆಗಿದೆ ಬಿಟ್ಟರೆ ನಿಮ್ಮ ಸಾಹಿತ್ಯ ಸೇವೆಗಾಗಲಿ ಅಥವಾ ಯಾವುದೇ ಸೇವೆಯಲ್ಲಿ ವಿಶ್ರಾಂತ ಆಗಿಲ್ಲ. ಇನ್ನೂ ಜನರಿಗೆ ಅವುಗಳನ್ನು ಹಂಚುತ್ತಾ ಇದ್ದೀರಿ. ಸಾಧ್ಯವಿದ್ದಂತಹ ಕೆಲಸವನ್ನು ಸಾಧ್ಯವಿರುವಾಗ, ದೇವರು ಶಕ್ತಿ ಕೊಟ್ಟಿರುವಾಗ, ಗುರುಗಳು ಅನುಗ್ರಹ ಮಾಡಿರುವಾಗ ಮಾಡುವುದು ಅಂತ ಇಷ್ಟೇ ನಮ್ಮದು ಸಂಕಲ್ಪ ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚಿನ ಬಹಳ ದೊಡ್ಡ ಸಾಧನೆ ಮಾಡಿದ್ದೇನೆ ಎಂಬ ಸಾಧನೆ ಅಂತಲ್ಲ. ನಮಗೆಲ್ಲ ನೀವು ಒಂದು ಆದರ್ಶಪ್ರಾಯರು. ಹಾಗಾಗಿ ನಾನು ಈ ಮಾತನ್ನು ನಿಮಗಾಗಿ ಹಂಚಿಕೊಳ್ತಾ ಇದ್ದದಲ್ಲ, ನನ್ನ ಖುಷಿಗಾಗಿ ನಾನು ಇದನ್ನು ನಿಮ್ಮ ಹತ್ರ ಮಾತಾಡಿ ಆ ವಿಷಯವನ್ನು ಹಂಚಿಕೊಳ್ತಾ ಇದ್ದೆ. ಪರಂಪರೆಯಿಂದ ನಾವು ಶ್ರೀರಾಮಚಂದ್ರ ಪರಮಠದ ಶಿಷ್ಯರು. ನಾನು ನೋಡಿದಂಥದ್ದು ಹಿರಿಯ ಸ್ವಾಮಿಗಳು ಅಂದರೆ ರಾಘವೇಂದ್ರ ಭಾರತಿ ಸ್ವಾಮಿಗಳನ್ನು ನೋಡಿದ್ದೇನೆ. ಅವರು 4-6 ಬಾರಿ ನಮ್ಮ ಊರಿಗೆ ಸವಾರಿ ಬಂದು ಮೊಕ್ಕಾಮ ಆಗಿದ್ದಾಗ ನನಗೆ ನೋಡಿ ಅವರ ಆಶೀರ್ವಾದ ಮಂತ್ರಾಕ್ಷತೆಗಳನ್ನು ತೆಗೆದುಕೊಂಡು ನಾನು ಧನ್ಯನಾಗಿದ್ದೇನೆ. ಆಮೇಲೆ ಅವರ ಜೊತೆಗೇ ಸದಾಕಾಲ ಇದ್ದಂಥವರು ಹಿರಿಯ ಶಾಸ್ತ್ರಿಗಳು, ದೊಡ್ಡ ಶಾಸ್ತ್ರಿಗಳು ಎಂಬುದಾಗಿ ಅವರಿಗೆ ಹೆಸರು. ಕುಂಚಗೇರಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಬಹಳ ಹಿರಿಯ ವಿದ್ವಾಂಸರು ಮತ್ತು ಗುರುಗಳಿಗೆ ಆಪ್ತರು ಮತ್ತು 3 ತಲೆಮಾರುಗಳ ಗುರುಗಳನ್ನು ನೋಡಿದಂಥವರು ಅವರು ಎಂಬಂಥದ್ದು ಬಹಳ ಮುಖ್ಯ. ಅವರು ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿಗಳ ವರೆಗೆ ನೋಡಿ ಅವ್ರ ಜೊತೆಗೆ ಹಿರಿಯ ಶಾಸ್ತ್ರಿಗಳು, ದೊಡ್ಡ ಶಾಸ್ತ್ರಿಗಳು, ಗುರುಗಳೇ ಅವರು ದೊಡ್ಡ ಶಾಸ್ತ್ರಿಗಳು ಎಂಬುದಾಗಿ ಹೇಳುವುದನ್ನು ನಾನು ಕೇಳಿದ್ದೇನೆ. ಅವರು ವಿಷ್ಣು ಬಾಯಿಲ್ಲಿ ಅಂತ ಹೇಳಿ ನಮಗೆ ಕೆಲವೆಲ್ಲ ಆಗಾಗ ಕೆಲವು ಉಪದೇಶ ವಾಕ್ಯಗಳನ್ನೆಲ್ಲ ಹೇಳಿದಂಥದ್ದುಂಟು. ಸರಿಯಾಗಿ ನನಗೆ ನೆನಪು ಇದೆ. ಆಮೇಲೆ ನಮ್ಮದು ಶಂಕರಾಚಾರ್ಯರ ಪರಂಪರೆಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಕೆಲಸ ಮಾಡಬೇಕು ಹೀಗೆಲ್ಲ ಅವರು ಹೇಳಿದಂಥದ್ದುಂಟು. ನಮ್ಮಲ್ಲಿ ಕರೆದು ನೀನು ಇದನ್ನು ಮಾಡ್ತೀನಿ, ನಿನಗೆ ಆ ಸಾಧ್ಯ ಉಂಟು ಹೀಗೆಲ್ಲ ಅವ್ರು ಹೇಳಿದ್ದಾರೆ. ಆದರೆ ನಮಗೆ ಎಲ್ಲಿಯೋ ಶಂಕರ ಜಯಂತಿ ಉತ್ಸವಕ್ಕೆ ಅಲ್ಲಿ ಇಲ್ಲಿ ಉಪನ್ಯಾಸ ಮಾಡೋದು ಅಷ್ಟೋ ಇಷ್ಟೋ ಹೊರತು ಶಂಕರಾಚಾರ್ಯರ ಬಗ್ಗೆ ನೇರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ನಾವು ಭಾಷೆ ಇತ್ಯಾದಿಗಳನ್ನು ಓದಿಲ್ಲ. ಶಂಕರಾಚಾರ್ಯರ ಕೆಲವು ಸ್ತೋತ್ರಗಳು ಅದು ಇದು ಓದಿ ಅನುಭವ ಅಷ್ಟೇ ಹೊರತು ವೇದಾಂತ ವಿಷಯವಾಗಿ ಹೆಚ್ಚು ಯೋಚನೆ ಮಾಡಲಿಕ್ಕಾಗಲಿ ಅಧ್ಯಯನ ಮಾಡಲಿಕ್ಕಾಗಲಿ ಸಾಧ್ಯ ಆಗಲಿಲ್ಲ. ಆದ್ದರಿಂದ ನನ್ನದು ಮುಖ್ಯವಾಗಿ ಸಾಹಿತ್ಯ ಕ್ಷೇತ್ರ. ಏನು ಸಾಧ್ಯವೋ ಆ ಕೆಲಸವನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡ್ತಾ ಇರೋದು. ಈಗಾಗಲೇ ಒಂದು 10-6 ಪುಸ್ತಕಗಳು ಇತ್ಯಾದಿಗಳೆಲ್ಲ ಬಂದಿವೆ. ಆಮೇಲೆ ನಮ್ಮ ಅಜ್ಜನ ಹೆಸರಿನಲ್ಲಿ ಮಿತ್ತೂರು ತಿಮ್ಮಯ್ಯ ಭಟ್ಟ, ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಪುಸ್ತಕ ಪ್ರಕಾಶನವೂ ಇದೆ. ಆ ಪುಸ್ತಕ ಪ್ರಕಾಶನದ ಕೆಲಸದಲ್ಲಿಯೂ ನಮ್ಮದು ಹೊಣೆಗಾರಿಕೆ ಇದೆ. ಹೀಗೆ ಅಲ್ಲಿ ಇಲ್ಲಿ ಎಂಬುದಾಗಿ ಅಷ್ಟೇ ಹೊರತು ಇಂಥ ನಿರ್ದಿಷ್ಟ ವಿಷಯ ಅಂತಲ್ಲ. ಹೀಗೆ ಕೆಲವು ಸಾಹಿತ್ಯದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಈಗ ರಾಘವೇಶ್ವರ ಭಾರತಿ ಸ್ವಾಮಿಗಳ ತತ್ವಭಾಗವತಂ ಎಂಬಂತಹ ಒಂದು ಪ್ರವಚನ ಹಿಂದೆ ಇಡೀ ಚಾತುರ್ಮಾಸದಲ್ಲಿ ಮಾಡಿದಂಥ ಉಪನ್ಯಾಸ ಸರಣಿ ಅದು.
ಅದನ್ನು ಇಡೀ ಪುಸ್ತಕ ರೂಪದಲ್ಲಿ ತರಬೇಕು ಎಂಬುದಾಗಿ ಅವರಿಗೆ ಸಂಕಲ್ಪ ಆಯಿತು. ಆಗ ಅವರು ನಮ್ಮನ್ನು ಕರೆದು ನೀನು ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿದರು. ಆಗ ನಮಗೆ ಸಾಧ್ಯವೋ ಗುರುಗಳೇ, ಅದು ನಿಮ್ಮ ಮಾತುಗಳು ಒಂದು, ಎರಡನೇದು ಮಾತಿನ ರೂಪದಲ್ಲಿರುವಂಥದ್ದನ್ನು ಓದಿನ ರೂಪಕ್ಕೆ ತರಬೇಕು, ಅದು ಕೂಡ ಕ್ಲಿಷ್ಟಕರವಾದಂತಹ ಕಾರ್ಯವೇ. ಅದೆಲ್ಲ ಹೇಳಿ ಇದು ಆಗ್ತದೆ, ನಿನ್ನ ಮಂತ್ರಾಕ್ಷತೆ ಹಿಡ್ಕೊ ಅಂತ ಹೇಳಿದ್ರು. ಹಾಗೆ ಕಾರ್ಯ ನಡೀತಾ ಇದೆ. ಆ ಕಾರ್ಯ ನಡೆದು ಪುಸ್ತಕ ರೂಪದಲ್ಲಿ ಬಂತು. ಇಡೀ 5 ಬಾರಿ ಅದನ್ನು ಇಡೀ ಪ್ರಾರಂಭದಿಂದ ಕೊನೆಯವರೆಗೆ ಪ್ರತ್ಯಕ್ಷರ ಪಠನ, ಅಂದರೆ ಪ್ರತಿ ಅಕ್ಷರವನ್ನು ನೋಡಿ ಪ್ರಯತ್ನ ಮಾಡಿದ್ದೇನೆ, ತಪ್ಪುಗಳು ಉಳಿಬಾರದು ಎಂಬುದಾಗಿ. ಅದರಲ್ಲಿ ಗುರುಗಳು ಮಾತಿನ ರೂಪದಲ್ಲಿ ಹೇಳಿದಂತಹದ್ದನ್ನು ವಾಕ್ಯ ರೂಪಕ್ಕೆ ತಂದು ಅದನ್ನು ಪುಸ್ತಕ ರೂಪದಲ್ಲಿ 4 ಪುಸ್ತಕಗಳಲ್ಲಿ ಈಗ ಅದು ಪ್ರಕಟಗೊಂಡಿದೆ. ಇದಿಷ್ಟು ನಾನು ಮಠಕ್ಕೆ ಮಾಡಿದಂತಹ ಒಂದು ನನ್ನ ಸಣ್ಣ ಒಂದು ಸೇವೆ. ಅದಲ್ಲದೆ ಮಠದಿಂದ 60 ಗುರುಗಳ ಬಗೆಗೆ ಪುಸ್ತಕ ರಚನೆಯ ಒಂದು ಸಂದರ್ಭ ಬಂದಿತ್ತು ಈಗ ಕೆಲವೇ ವರ್ಷಗಳ ಹಿಂದೆ. ಅದು ಒಂದು ಚಾತುರ್ಮಾಸದಲ್ಲಿ ನಡೆದಂತಹದ್ದು. ದಿನಕ್ಕೊಂದು ಪುಸ್ತಕದ ಹಾಗೆ 60 ಪುಸ್ತಕಗಳು ಪ್ರಕಟಗೊಂಡು, ಅದರಲ್ಲಿ ಶ್ರೀ ಕುಮಾರಿಲ ಭಟ್ಟರು ಎಂಬುದಾಗಿ ಆ ಪುಸ್ತಕವನ್ನು ಬರೆಯುವಂತಹ ಒಂದು ಅವಕಾಶ ನನಗೆ ಲಭಿಸಿತು. ಹೀಗೆ ಗುರುಮಠದಿಂದ ಅಷ್ಟೋ ಇಷ್ಟೋ ಅವಕಾಶಗಳು ಅನುಗ್ರಹ ಎಂಬ ರೀತಿಯಲ್ಲಿ ಅಲ್ಲ, ನಿಮ್ಮ ಸಾಹಿತ್ಯ ಕೃಷಿಗಾಗಿ ಅದೆಲ್ಲ ಒದಗಿ ಬಂದಿದೆ. ಶ್ರೀ ಗುರುಗಳ ಅನುಗ್ರಹವೂ ಸೇರಿದೆ. ನಿಮ್ಮ ಏನು ಹೇಳ್ತೀವಿ ಜಾಣ್ಮೆ ಅಥವಾ ತಾಳ್ಮೆ ಅದೆಲ್ಲವೂ ಸೇರಿಕೊಂಡು ಒಂದು ಪುಸ್ತಕ ರೂಪವಾಗಿ ಬರ್ತಾ ಇದೆ. ಅಂದರೆ ಇದನ್ನು ನಾನು ಹಂಚಿಕೊಳ್ತಾ ಇರೋ ನಿಮ್ಮ ಪ್ರಕಟಣೆಗಾಗಿ ಅಂತೇಳಲ್ಲ, ನನ್ನ ಖುಷಿಗಾಗಿ ಇದನ್ನು ಅದಕ್ಕೆ ನೋಡಿ ಸಂತೋಷ. ಈಗ ಗುರುಗಳು ಭಾವರಾಮಾಯಣ ಅಂತ ಒಂದು ಪುಸ್ತಕ ಬರೆದರು. ಆ ಭಾವರಾಮಾಯಣದ ಬಗೆಗೆ ಅಂತರ್ಜಾಲದಲ್ಲಿ ಉಪನ್ಯಾಸ ಮಾಡಿ ಪಾಠ ಮಾಡಬೇಕು ಅಂತ ಹೇಳಿದರು. ಹಲವು ದಿವಸಗಳ ಕಾಲ ಈ ಪಾಠ ನಡೆಯಿತು. ಈಗ ನಾನು ಎಲ್ಲಿ ಅಲ್ಲಲ್ಲಿ ಹೋದಾಗ ನಾವು ನಿಮ್ಮ ಶಿಷ್ಯರು ಅಂತ ಹೇಳುವಂತಹ ಜನ ಇದ್ದಾರೆ. ಏನು ಶಿಷ್ಯರು, ಎಲ್ಲಿದ್ರಿ ನೀವು ಅಂತಂದರೆ, ನಾನು ಸರ್ಕಾರಿ ಕಾಲೇಜುಗಳಲ್ಲಿದ್ದವನಾದ್ರಿಂದ ಬೇರೆ ಬೇರೆ ಕಡೆಗಳಲ್ಲಿ ಉಡುಪಿಯಲ್ಲಿದ್ದೆ, ಹೆಬ್ರಿಯಲ್ಲಿದ್ದೆ, ಹಿರಿಯಡ್ಕದಲ್ಲಿದ್ದೆ, ಪುತ್ತೂರು ಸಮೀಪ ಬೆಟ್ಟಂಪಾಡಿಯಲ್ಲಿದ್ದೆ. ಆಮೇಲೆ ಖಾಸಗಿ ಕಾಲೇಜಿನಲ್ಲಿ ತಾತ್ಕಾಲಿಕ ಅಧ್ಯಾಪಕನಾಗಿ ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿದ್ದೆ. ಎಲ್ಲಿ ಶಿಷ್ಯರಾಗಿದ್ದವರು ಅಂತ ಕೇಳಿದರೆ, ಇಲ್ಲ ನಾವು ನಿಮ್ಮನ್ನು ನೋಡಿಲ್ಲ, ಆದರೆ ನಾವು ಭಾವರಾಮಾಯಣ ಪಾಠ ಕೇಳಿದ್ದೀವಿ. ಇದು ಒಂದು ಸಾರ್ಥಕತೆಯ ವಿಷಯ. ಈಗ ನಿನ್ನೆ ಪರಿಚಯ ಇಲ್ಲದ ನಿನ್ನೆ ಈಗ ಇವತ್ತು ನಾನು ನವರಾತ್ರ ನಮಸ್ತೆ ಬಂದಿದ್ದೇನೆ, ಸಾಗರದಲ್ಲಿದ್ದೇನೆ. ಇಲ್ಲಿ ನಾನು ಉಳ್ಕೊಂಡಲ್ಲಿ ಒಬ್ಬಾಕೆ ಮಹಿಳೆ ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದರು. ಏನಮ್ಮ ಏನು ಅಂತ ಕೇಳಿದ್ದಕ್ಕೆ, ನಾನು ನಿಮ್ಮ ಶಿಷ್ಯೆ, ಎಲ್ಲಿ ಏನು ಅಂತ ಕೇಳಿದ್ದಕ್ಕೆ ಭಾವರಾಮಾಯಣ ಪಾಠ ಮಾಡಿದ್ದೀವಿ ಅಂತ ಹೇಳಿದ್ರು. ಇಂಥ ಒಂದು ವಿಶೇಷ ಸಂದರ್ಭಗಳು ನಮಗೆ ಒದಗಿ ಬರ್ತವೆ. ಇದೆಲ್ಲ ಗುರುವಿನ ಅನುಗ್ರಹದಿಂದ ದೊರಕಿದ್ದಷ್ಟೇ ಹೊರತು ಬೇರೆ ಒಂದು ಅದು ಮತ್ತೆ ಹಿಂದೆ ಅದು ಹೌದು ಕೋಟಿ ರುದ್ರ ಸಂಕಲ್ಪ ಆದಾಗಲೇ ಹೌದು ಹೌದು ಅಲ್ಲ, ಅಂದ್ರೆ ನನ್ನ ಹತ್ರ ಇದ್ದ ಕಾಪಿ ಇದ್ದು ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೆ. ಅದು ಮಿತ್ತೂರು ಸಂಪ್ರತಿಷ್ಠಾನದಿಂದ ಒಂದು ಮಂತ್ರಮಂಜರಿ ಅಂತ ಒಂದು ಪುಸ್ತಕ ಬಂದಿದೆ. ಆ ಪುಸ್ತಕದಲ್ಲಿ ನಾನು ಒಬ್ಬ ಸಂಪಾದಕ. ನಾನು ಮಂತ್ರಪಾಠ ಹೆಚ್ಚು ಕಲಿತವನಲ್ಲ. ಅಂದರೆ ನಮ್ಮ ಬಾಲ್ಯಕಾಲದಲ್ಲಿ ನಮ್ಮ ತಂದೆಯವರಿಗೆ ನಾನು ಹೈಸ್ಕೂಲು ವಿದ್ಯಾಭ್ಯಾಸ ಮಾಡುವಂತಹ ಪ್ರೌಢಶಾಲಾ ವಿದ್ಯಾಭ್ಯಾಸದ ಮೇಲೆ ಅಷ್ಟು ಹುಷಾರೇ ಇರಲಿಲ್ಲ. ಮಾಡಿ ಶಾಲೆಗೆ ಹೋಗಲಿ, ಫೈಲಾಗುವವರೆಗೆ ಶಾಲೆಗೆ ಹೋಗಲಿ ಅಂತ ಈ ಥರದ ಹೇಳಿದರು. ನಾನು ಅದರಲ್ಲೇ ಮುಂದೆ ಹೋಗಿ ಕೊನೆಗೆ ಸ್ನಾತಕೋತ್ತರ ಪದವಿಯವರೆಗೂ ಆಯಿತು. ಆಮೇಲೆ ನನಗೆ ವೈದಿಕ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗಲಿಲ್ಲ. ನನ್ನ ಭಾವ ಶ್ರೀನಿವಾಸ ಭಟ್ಟ ಅಂತೇಳಿ, ಅವರು ವೇದಜ್ಞರು, ಅವರು ನಾನು ಸೇರಿ ಇಬ್ಬರು ಅದನ್ನು ಸಂಪಾದಿಸಿ ಆ ಮಂತ್ರಮಂಜರಿ ಪುಸ್ತಕವನ್ನು ಮಾಡಿದ್ದೇವೆ. ಆ ಕಾರಣದಿಂದ ಕೋಟಿ ರುದ್ರಾನುಷ್ಠಾನಕ್ಕಾಗುವಾಗ ರುದ್ರಭಾಗ ಮಾತ್ರ ಪ್ರತ್ಯೇಕವಾಗಿ ತೆಗೆದು ಮಾಡಿಕೊಡಿ ಅಂತ ಹೇಳಿದ್ರು. ಹಾಗೆ ಈಗಲೂ ಯೂಸ್ ಮಾಡ್ತಾ ಇದ್ದೆ. ಅದು ಮೊನ್ನೆ ಧರ್ಮಸ್ಥಳದಲ್ಲಿ ಆದವಾಗ ರುದ್ರಾನುಷ್ಠಾನದಾಗ ಹೋಗಿದ್ರು, ತಗೊಂಡು ಹೋಗ್ಕೊಂಡಿದ್ದೆ. ಅದೇ ನಿಮ್ಮನ್ನ ಭೇಟಿ ಆದಾಗೆಲ್ಲ ನನಗೆ ಪ್ರತಿ ತಿಂಗಳ ಅದೊಂದಿದ್ದಲ್ಲಿ ನಿಮ್ದು ನೀವು ಮಾಡ್ತೀರಿ ಪ್ರವಚನ. ಈಗ ಇಲ್ಲಿ ಅದೇ ತತ್ವಮಾಲಿಕೆ ಅದೇ ಅಲ್ಲ, ತತ್ವಧಾರ ಅದು ಪ್ರವಚನ ಆಯಿತು. ಅಲ್ಲಿ ಶಂಕರಾಚಾರ್ಯರ ಬಗ್ಗೆ ತತ್ವಧಾರ ಬೇರೆ ಬೇರೆ ವಿದ್ವಾಂಸರು ಪ್ರವಚನ ಮಾಡಿದ್ದಾರೆ. ಒಂದ್ಸಲ ಗಿರಿನಗರದಲ್ಲಿ, ಒಂದ್ಸಲ ಮಂಗಳೂರಲ್ಲಿ ಕೇಳಿದ್ದೆ. ಅದೇ ನಿಮ್ಮ ಭೇಟಿ ಆದಾಗೆಲ್ಲ ನಾವು ಸುಮ್ಮನೆ ಮಾತಾಡೋದಿತ್ತು. ಇದನ್ನ ಒಂದು ದಾಖಲೆ ರೂಪದಲ್ಲಿ ಇಟ್ಕೊಳ್ಳುವ ಅಂತ ಕೇಳಿದ್ರೆ, ನನ್ನ ಅಪ್ಪನ ಆಪ್ತರಾಗೂ ಇದಿರಲ್ಲ. ಅದು ನಿಮ್ಮ, ನಾನು ಮೊದಲೇ ಹೇಳ್ತಾ ಇದ್ದು, ನಿಮ್ಮ ಪ್ರಚಾರಕ್ಕಾಗಿ ಅಲ್ಲ, ನನ್ನ ಖುಷಿಗಾಗಿ ಈ ವಿಡಿಯೋವನ್ನ ನಿರ್ವಹಣೆ ಮಾಡಿ. ನಮಗೆ ಹಿಂದೆ ನಮ್ಮ ಗುಂಡೂರಾಯರ ಸರ್ಕಾರ ಇರುವಾಗ ಅವರನ್ನು ಸರ್ಕಾರ ಗುರುತಿಸುವಂತಹ ಕೆಲಸವನ್ನು ಮಾಡಿದೆ, ಒಂದು ಏನೋ ಪ್ರಶಸ್ತಿ ಹೇಳುವಂತದ್ದನ್ನು ನಾನು ಕೇಳಿದ್ದೇನೆ. ಆವಾಗ ನಮ್ಮ ಊರಿನಲ್ಲೆಲ್ಲ ದೊಡ್ಡ ಶಾಸ್ತ್ರಿಗಳಿಗೆ ಸರ್ಕಾರದಿಂದ ಗೌರವ ಸಂದಿದೆ ಅಂತೆಲ್ಲ ಬಹಳ ಸಂತೋಷ ಪಟ್ಟಿದ್ರು ಆ ಕಾಲದಲ್ಲಿ. ಇದು ತುಂಬಾ ವರ್ಷದ ಹಿಂದೆ. ಹಾಗೆ ಅದೇ ಈಗ ಪೂಜಾ ಸಮಯ ಆಗ್ತಾ ಇದೆ. ನಿಮ್ಮನ್ನ
ಒಂದೆರಡು ಕೆಲವು ನಿಮಿಷಗಳ ಕಾಲನಾರು ಒಂದು ಒಡನಾಟದಲ್ಲಿ ಒಂದೆರಡು ಮಾತು ಕೇಳುವ ಅಂತೇಳಿ ಈ ಮಾತನ್ನು ರೆಕಾರ್ಡ್ ಮಾಡ್ತಾ ಇದ್ದಿದ್ದು. ಆಗಲಿ. ಹೀಗೆ ನಿಮ್ಮ ಭೇಟಿ ಆಗ್ತಾ ಇರಲಿ, ನನ್ನ ಅಪ್ಪನ ನೆನಪು ಮರುಕಳಿಸ್ತಾ ಇರಲಿ, ನಿಮ್ಮನ್ನು ಭೇಟಿಯಾದಾಗೆಲ್ಲ ಅಪ್ಪನ ನೆನಪು ಮಾಡ್ಕೊಳ್ತಾ ಇದ್ದಿದ್ದು. ಹಾಗಾಗಿ ಈ ವಿಡಿಯೋವನ್ನು ಜನರೊಡನೆ ಹಂಚ್ಕೊಳ್ತಾ ಆಗಲಿ. ತುಂಬ ಸಂತೋಷ. ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ ಮೊದಲೇ ಇದ್ರು, ಈಗ ಪುನಃ ಭೇಟಿಯಾದವಾಗ ಅದೇ ನಿಮ್ಮ ಅಪ್ಪನೊಡನೆ ಮಾತನಾಡಿದ ಭಾವ ಬಂತು. ಹಾಗಾಗಿ ಈ ವಿಡಿಯೋವನ್ನು ಹಂಚಿಕೊಳ್ತಾ ತುಂಬ ಇದ್ದೀನಿ. ಸಂತೋಷ. ಧನ್ಯವಾದ. ಹರೇ ರಾಮ.